ಬೈಬಲ್ ಕ್ವಿಜನ್ನು ನಡೆಸಲು ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತಾ ಇರುವುದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇಂದು ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ ಮತ್ತು ತೀತನಿಗೆ ಬರೆದ ಪತ್ರಿಕೆಗಳ ಬೈಬಲ್ ಕ್ವಿಜನ್ನು ದೇವರಾತ್ಮನ ಸಹಾಯದ ಮೂಲಕವಾಗಿ ಗ್ರಹಿಸಿಕೊಳ್ಳೋಣ. ಈ ಪತ್ರಿಕೆಗಳು ಯಾವ ಥರದ ಪತ್ರಿಕೆಗಳು? ಸಭಾಪಾಲನ ಪತ್ರಿಕೆಗಳು. ಇವುಗಳಿಗೆ ಸಭಾಪಾಲನ ಪತ್ರಿಕೆಗಳೆಂದು ಕರೆಯಲು ಕಾರಣವೇನು? ಕಾರಣ ಅವು ಸ್ಥಳೀಯ ಸಭೆಗಳಿಗೆ ಸಂಬಂಧಿಸಿದವುಗಳಾಗಿವೆ. ಇವು ಯಾವ ಸಭೆಗಿಂತ ಭಿನ್ನವಾಗಿವೆ? ಎಫೆಸ ಸಭೆಗಿಂತ ಭಿನ್ನವಾಗಿವೆ. ಈ 3 ಪತ್ರಿಕೆಗಳು ಯಾರಿಗೆ ಬರೆಯಲ್ಪಟ್ಟಿವೆ? 1 ಮತ್ತು 2 ತಿಮೋಥೆಯನಿಗೆ ಬರೆಯಲ್ಪಟ್ಟಿದೆ. ತೀತನಿಗೆ ಬರೆದ ಪತ್ರಿಕೆ ತೀತನಿಗೆ ಬರೆಯಲ್ಪಟ್ಟಿದೆ. ಈ 3 ಪತ್ರಿಕೆಗಳಲ್ಲಿ ಪೌಲನು ಯಾವ ವಿಚಾರ ಮಾತನಾಡುತ್ತಾನೆ? 1 ಸಭೆಯ ಆಚಾರ, 2 ಸಭೆಯ ನಡವಳಿಕೆ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ನಂಬಿಕೆಯ ಕುರಿತು. 2ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕ್ರಮಗಳು. 3ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಸಭಾ ಅಧಿಕಾರಿಗಳ ಬಗ್ಗೆ. 4ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಭಕ್ತಿಹೀನತೆಯ ಬಗ್ಗೆ. 5 ಮತ್ತು 6ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಸಭಾಧಿಕಾರಿಗಳ ಕರ್ತವ್ಯಗಳ ಬಗ್ಗೆ. 2ನೇ ತಿಮೋಥಿ ಮೊದಲನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಸಭೆಗಾಗಲಿರುವ ಹಿಂಸೆಯ ಬಗ್ಗೆ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕಾರ್ಯಚಟುವಟಿಕೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. 3 ಮತ್ತು 4ನೇ ಅಧ್ಯಾಯದಲ್ಲಿ ಸಭೆಯ ಭಕ್ತಿಹೀನತೆ ಹಾಗೂ ಸಭೆಯ ನಿಷ್ಠೆಯ ಕುರಿತು ಬರೆಯಲ್ಪಟ್ಟಿದೆ. ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಸಭೆಯ ಕ್ರಮದ ಕುರಿತು ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಬೋಧನೆಯ ಕುರಿತು ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಒಳ್ಳೆಯ ಕ್ರಿಯೆಗಳ ಕುರಿತು ಬರೆಯಲ್ಪಟ್ಟಿದೆ. ತುರನ್ನನ ತರ್ಕಶಾಲೆಯಲ್ಲಿ ಬಾಡಿಗೆ ಮನೆಯಲ್ಲಿ ಯಾರು ಆರಾಧನೆ ನಡೆಸುತ್ತಾ ಇದ್ದರು? ಪೌಲನು. ಸ್ಥಳೀಯ ಸಭೆಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ವಿಶ್ವಾಸಿಗಳಾದ ಅಂಗಗಳಿಂದ ಮಾಡಲ್ಪಟ್ಟಿವೆ. ಅವು ನಡೆಯಬೇಕಾದರೆ ಏನು ಅವಶ್ಯ? ಯೋಗ್ಯ ನಾಯಕತ್ವ. ಸಭಾ ಆಡಳಿತದ 3 ಮುಖ್ಯ ಮಾದರಿಗಳು ಯಾವುವು? 1 ವ್ಯಕ್ತಿ ಕೇಂದ್ರಿತ ಆಡಳಿತ ವ್ಯವಸ್ಥೆ, 2 ಪ್ರತಿನಿಧಿಕ ಆಡಳಿತ ವ್ಯವಸ್ಥೆ, 3 ಸಮೂಹ ಆಡಳಿತ ವಿಧಾನ. ಸಭಾ ಅಧಿಕಾರಿಗಳಲ್ಲಿರಬೇಕಾದ ಅರ್ಹತೆಗಳು: 1 ಅಮಲುಕೋರನಲ್ಲದವನಾಗಿರಬೇಕು. 2 ಏಕಪತ್ನಿಯುಳ್ಳವನಾಗಿರಬೇಕು. ಯಾವ ಮಾತುಗಳು ಹುರುಳಿಲ್ಲದವುಗಳು? ಜನರ ಸ್ವರ ದೇವರ ಸ್ವರವಾಗಿದೆ ಎಂಬ ಮಾತುಗಳು ಹುರುಳಿಲ್ಲದವುಗಳು.